ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕೆಳಗಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಆಯಿತು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ.